ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗ ಬಿರುಸುಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಡಿಮೆಯಾಯ್ತ, ಅವರ ಹಿಡಿತ ಸಡಿಲವಾಗ್ತಿದೆಯಾ ಅನ್ನೋ ಪ್ರಶ್ನೆಗಳು ಕಾಂಗ್ರೆಸ್ ವಲಯದಲ್ಲೇ ಜೋರಾಗಿ ಕೇಳಿ ಬರ್ತಿವೆ. ಸಿಎಂ ಕುರ್ಚಿ ಕಾಳಗ ಗುಸುಗುಸು ಹಂತ ದಾಟಿ ಈಗ ನೇರ ಶಕ್ತಿ ಪ್ರದರ್ಶನ, ಸಂಖ್ಯೆಗಳ ರಾಜಕೀಯ ಮತ್ತು ಹೈಕಮಾಂಡ್ ಲೆಕ್ಕಾಚಾರಕ್ಕೆ ಬದ್ದು ನಿಂತಿದೆ. ಈ ಎಲ್ಲಾ ಚರ್ಚೆಗೆ ದೊಡ್ಡ ಇಂಧನ ನೀಡಿದ್ದು ಸಿದ್ದು ಬಣದ 20ಕ್ಕಿಂತ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿರುವ ವಿಚಾರ. ಕೆಲ ವಲಯಗಳ ಪ್ರಕಾರ ಈ ಸಂಖ್ಯೆ 34ರವರೆಗೂ ಹೋಗಬಹುದು ಎಂದು ಹೇಳಲಾಗ್ತಿದೆ. 136 ಕಾಂಗ್ರೆಸ್ ಶಾಸಕರ ಪೈಕಿ ಬರೀ 20ರಿಂದ 34 ಜನ ಮಾತ್ರವೇ ಸಿದ್ದರಾಮಯ್ಯ ಪರ ಪಕ್ಕ ನಿಂತಿದ್ದಾರೆ. ಹಾಗಾದ್ರೆ ಉಳಿದ 100ಕ್ಕೂ ಹೆಚ್ಚು ಶಾಸಕರ ಮನಸ್ಥಿತಿ ಯಾರ ಪರ ಇದೆ ಅನ್ನೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಸ್ಫೋಟಗೊಂಡಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂದ್ರೆ, ಸಿದ್ದರಾಮಯ್ಯ ಬಣದ ಶಾಸಕರು ಬಹಿರಂಗವಾಗಿ ಮಾತನಾಡ್ತಿಲ್ಲ. ಇದುವರೆಗೂ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾವ ನಾಯಕರು ಕೂಡ ನಾವು ಸಿದ್ದರಾಮಯ್ಯರ ಜೊತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಲ್ಲ. ಇದು ಸಿದ್ದು ಬಣ ದುರ್ಬಲ ಅನ್ನೋ ಸೂಚನೆನಾ, ಇಲ್ಲವೇ ಇದು ಸಿದ್ದರಾಮಯ್ಯರ ಅನುಭವದ ರಾಜಕೀಯ ತಂತ್ರನ? ಬಹುತೇಕ ರಾಜಕೀಯ ವೀಕ್ಷಕರ ಅಭಿಪ್ರಾಯ ಇದು ಉದ್ದೇಶಪೂರ್ವಕ ಮೌನ. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಸಂಪೂರ್ಣ ವಿಭಿನ್ನ ತಂತ್ರ ಅನುಸರಿಸುತ್ತಿದೆ. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜು, ಎಚ್.ಸಿ. ಬಾಲಕೃಷ್ಣ, ಕುಣಿಗಲ್ ಶಾಸಕ ರಂಗನಾಥ, ಕಲ್ಲೂರು ಉದಯ್, ರವಿ ಗಣಿಕ ಇವರೆಲ್ಲರೂ ಬಹಿರಂಗವಾಗಿಯೇ ಅಥವಾ ಪರೋಕ್ಷವಾಗಿ ಒಂದೇ ಸಂದೇಶ ನೀಡುತ್ತಿದ್ದಾರೆ: ಡಿಕೆಶಿಯೇ ಮುಂದಿನ ಸಿಎಂ. ಡಿಸೆಂಬರ್ನಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ. 80ರಿಂದ 90 ಶಾಸಕರು ಡಿಕೆ ಪರ ಇದ್ದಾರೆ ಎಂಬ ಹೇಳಿಕೆಗಳು ನಿರಂತರವಾಗಿ ಹೊರಬರ್ತಿವೆ. ಈ ಹೇಳಿಕೆಗಳು ಕೇವಲ ಅಭಿಪ್ರಾಯವಲ್ಲ, ಇದು ನೇರವಾಗಿ ಹೈಕಮಾಂಡ್ಗೆ ಹೋಗುವ ಸಂದೇಶ. ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಇದು ಮನೋವೈಜ್ಞಾನಿಕ ಒತ್ತಡದ ತಂತ್ರ. ನಂಬರ್ಗಳು ನಮ್ಮ ಜೊತೆ ಇವೆ, ಸಮಯ ಮಾತ್ರ ಬಾಕಿ ಇದೆ ಅನ್ನೋ ಭಾವನೆ ನಿರ್ಮಿಸುವ ಪ್ರಯತ್ನ. ವಿಶೇಷವಾಗಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ನಂತರ ಅವರ ಬಣದಲ್ಲಿ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಹೆಚ್ಚಾಗಿದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರಬಹುದು ಅನ್ನೋ ವದಂತಿಗಳು ಇದೇ ಕಾರಣಕ್ಕೆ ಹರಡಿವೆ. ಇಲ್ಲಿ ಅಸಲಿ ಸಂಖ್ಯೆಗಳ ಲೆಕ್ಕಾಚಾರ ನೋಡೋದಾದ್ರೆ ಕಾಂಗ್ರೆಸ್ನ 136 ಶಾಸಕರ ಪೈಕಿ ಸುಮಾರು 30ರಿಂದ 35 ಶಾಸಕರು ಸಿದ್ದರಾಮಯ್ಯ ಪರವಾಗಿ ಖಚಿತವಾಗಿ ಗುರುತಿಸಲ್ಪಡ್ತಾರೆ ಎನ್ನಲಾಗ್ತಿದೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬಹಿರಂಗ ಹೇಳಿಕೆ, ಸಂಘಟನೆ, ರಾಜಕೀಯ ನಂಟುಗಳ ಆಧಾರದಲ್ಲಿ 55ರಿಂದ 65 ಶಾಸಕರು ಇದ್ದಾರೆ ಅನ್ನೋ ಅಂದಾಜು. ಉಳಿದ ಸುಮಾರು 35ರಿಂದ 45 ಶಾಸಕರು ಸ್ಪಷ್ಟವಾಗಿ ಯಾರ ಪರವೂ ನಿಲ್ಲದೆ ಹೈಕಮಾಂಡ್ ನಿರ್ಧಾರ ನೋಡ್ತಾ ಕಾಯುವ ಫ್ಯಾನ್ ಸೀಟರ್ ಗುಂಪಿನಲ್ಲಿ ಇದ್ದಾರೆ. ಅಂದ್ರೆ ಇದು 20 ವಿರುದ್ಧ 80 ಅನ್ನೋ ಸರಳ ಯುದ್ಧವೇ ಅಲ್ಲ, ಇದು 3 ಬಣಗಳ ಆಟ: ಸಿದ್ದು ಬಣ, ಡಿಕೆ ಬಣ ಮತ್ತು ಹೈಕಮಾಂಡ್ ಬಣ. ಇಲ್ಲಿ ಅಂತಿಮ ಶಕ್ತಿ ಹೈಕಮಾಂಡ್ ಕೈಯಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಅದಕ್ಕೆ ಸಿದ್ದರಾಮಯ್ಯ ಯಾವುದೇ ಆತುರದ ಹೆಜ್ಜೆ ಇಡ್ತಿಲ್ಲ. ಅವರು ಆಡಳಿತ, ಬಜೆಟ್, ಯೋಜನೆಗಳ ಮೇಲೆ ಫೋಕಸ್ ಇಟ್ಟು ನಾನು ಈಗಲೂ ಸಿಎಂ ಅನ್ನೋ ಸಂದೇಶವನ್ನೇ ಬಲವಾಗಿ ಕೊಡ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ 20 ಜನ ಶಾಸಕರು ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆ ರಾಜಕೀಯವಾಗಿ ಅರ್ಥಹೀನ. ವಾಸ್ತವ ಏನಂದ್ರೆ, ಯಾರೇ ಸಿಎಂ ಆದ್ರೂ ಬಹುತೇಕ ಶಾಸಕರು ತಮ್ಮ ಸ್ಥಾನ ಬಿಡುವುದಿಲ್ಲ. ಅಧಿಕಾರ, ಸ್ಥಾನ, ಮುಂದಿನ ಟಿಕೆಟ್ ಇವೆಲ್ಲವೂ ಶಾಸಕರ ನಿರ್ಧಾರದಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ. ಇದನ್ನೇ ಒಳಗಣ್ಣಿನ ರಾಜಕೀಯ ಎಂದು ಕರೆಯಬಹುದು. ಹೈಕಮಾಂಡ್ ಮೌನ ಯಾಕೆ ಅನ್ನೋದಕ್ಕೂ ಸ್ಪಷ್ಟ ಕಾರಣಗಳಿವೆ. ಸರ್ಕಾರ ಇನ್ನು ಪೂರ್ಣ ಅವಧಿ ಮಧ್ಯದಲ್ಲಿದೆ, ಲೋಕಸಭೆ ಚುನಾವಣೆ ಹತ್ತಿರದಲ್ಲಿದೆ. ಈಗ ಸಿಎಂ ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಬಹುದು. ಹೀಗಾಗಿ ಹೈಕಮಾಂಡ್ ಎಲ್ಲವನ್ನ ಗಮನಿಸುತ್ತಿದೆ.
ಆದ್ರೆ ತೀರ್ಮಾನವನ್ನು ಸೂಕ್ತ ಸಮಯಕ್ಕೆ ಉಳಿಸಿಕೊಂಡಿದೆ. ಇಲ್ಲಿ ಮತ್ತೊಂದು ಮಹತ್ವದ ಅಂಶ ಏನಂದ್ರೆ, ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ಅಳೆಯೋದು ಕೇವಲ ವಿದೇಶ ಪ್ರವಾಸ ಅಥವಾ ಬಹಿರಂಗ ಹೇಳಿಕೆಗಳ ಆಧಾರದಲ್ಲಿ ಸಾಧ್ಯವಿಲ್ಲ. ವಿಧಾನಸಭೆಯ ಒಳಕಣ್ಣಿನ ಲೆಕ್ಕಾಚಾರದಲ್ಲಿ ಬಹುತೇಕ ಶಾಸಕರು ಇವತ್ತು ಯಾರ ಕೈಯಲ್ಲಿ ಅಧಿಕಾರ ಇದೆಯೋ ಅವರ ಜೊತೆ ಅನ್ನೋ ನಿಲುವಿನಲ್ಲಿ ಇದ್ದಾರೆ. ಅಂದ್ರೆ ಸಿಎಂ ಕುರ್ಚಿ ಯಾರ ಬಳಿ ಇರುತ್ತದೆಯೋ ಆ ದಿನವೇ ಅವರ ಪರ ಬೆಂಬಲ ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತದೆ. ಇದಕ್ಕೆ ಹಲವರು ತಟಸ್ಥ ನಿಲುವು ತಾಳಿದಿದ್ದಾರೆ. ಇನ್ನೊಂದು ಕಡೆ ಆಡಳಿತದ ಕಾರ್ಯಕ್ಷಮತೆ ಕೂಡ ಈ ಕಾಳಗದಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಜೆಟ್, ಗ್ಯಾರಂಟಿ ಯೋಜನೆಗಳು ಮತ್ತು ಆಡಳಿತಾತ್ಮಕ ಹಿಡಿತ ಇನ್ನೂ ಪಕ್ಷದೊಳಗೆ ಪ್ಲಸ್ ಪಾಯಿಂಟ್ ಆಗಿಯೇ ಕಾಣುತ್ತಿದೆ. ಹೈಕಮಾಂಡ್ ದೃಷ್ಟಿಯಲ್ಲಿ ಸರ್ಕಾರ ಸುಗಮವಾಗಿ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಅತ್ಯಂತ ಮುಖ್ಯ. ಈ ಮಾನದಂಡದಲ್ಲಿ ಸಿದ್ದರಾಮಯ್ಯ ಇನ್ನೂ ರಿಸ್ಕ್ ಫ್ಯಾಕ್ಟರ್ ಆಗಿಲ್ಲ ಅನ್ನೋದು ಅವರ ದೊಡ್ಡ ಶಕ್ತಿ. ಆದ್ರೆ ಡಿಕೆ ಶಿವಕುಮಾರ್ ಬಣದ ವಾದ ಬೇರೆ. ಅವರ ವಾದ ಏನಂದ್ರೆ, ಪಕ್ಷ ಸಂಘಟನೆ ಕೆಳಮಟ್ಟದ ಕಾರ್ಯಕರ್ತರ ಹಿಡಿತ, ಮುಂದಿನ ಚುನಾವಣೆಯ ತಯಾರಿ ಇವರ ಕೈಯಲ್ಲಿದೆ. ಸರ್ಕಾರ ಇದ್ದರೂ ಪಕ್ಷ ಬಲವಾಗಿರಬೇಕು, ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆ ಆಗಬಹುದು ಅನ್ನೋದು ಡಿಕೆಶಿ ಶಿಬಿರದ ತಂತ್ರಾತ್ಮಕ ವಾದ. ಇದನ್ನೇ ಅವರು ಹೈಕಮಾಂಡ್ ಮುಂದೆ ಮರು ಮುಂದಿಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ರಾಜಕೀಯ ಸತ್ಯ ಏನಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಇಬ್ಬರು ನಾಯಕರು ಅಗತ್ಯ. ಒಬ್ಬರನ್ನ ಸಂಪೂರ್ಣವಾಗಿ ಬದಿಗೆ ಸರಿಸಿ ಇನ್ನೊಬ್ಬರಿಗೆ ಸಂಪೂರ್ಣ ಅಧಿಕಾರ ಕೊಡುವುದು ಪಕ್ಷದೊಳಗಿನ ಒಡೆತವನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದು. ಅದಕ್ಕೆ ಹೈಕಮಾಂಡ್ ಸಮಯವೇ ಉತ್ತರ ಕೊಡಲಿ ಅನ್ನೋ ನೀತಿಯನ್ನ ಅನುಸರಿಸುತ್ತಿರುವ ಸಾಧ್ಯತೆ ಹೆಚ್ಚು. ಈ ಸಿಎಂ ಕುರ್ಚಿ ಕಾಳಗ ಒಂದು ತಕ್ಷಣದ ತೀರ್ಮಾನಕ್ಕೆ ಬರೋ ಹೋರಾಟವಲ್ಲ. ಇದು ಹಂತ ಹಂತವಾಗಿ ನಡೆಯುವ ರಾಜಕೀಯದ ಚದುರಂಗದಾಟ. ಯಾರು ಹೆಚ್ಚು ತಾಳ್ಮೆ ಇಟ್ಟು ಕಡಿಮೆ ತಪ್ಪು ಮಾಡ್ತಾರೋ, ಯಾರು ಹೈಕಮಾಂಡ್ ನಂಬಿಕೆಯನ್ನ ಕಳೆದುಕೊಳ್ಳುತ್ತಿಲ್ಲವೋ ಅಂತಿಮ ಗೆಲುವು ಅವರದ್ದಾಗುತ್ತದೆ. ಅವರಿಗೆ ಕರ್ನಾಟಕ ರಾಜಕೀಯದಲ್ಲಿ ಈ ಪ್ರಶ್ನೆ ಮಾತ್ರ ಜೀವಂತವಾಗಿರುತ್ತದೆ. ನಿಜವಾದ ಸಂಖ್ಯಾಬಲ ಯಾರ ಬಳಿ ಇದೆ? ಶಬ್ದದ ಬೆಂಬಲದವರಲ್ಲ, ಮೌನದ ಬೆಂಬಲದವರಲ್ಲ. ಒಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಾಳಗ ಇನ್ನೂ ಮುಗಿದ ಅಧ್ಯಾಯ ಅಲ್ಲ. ಇದು ದೀರ್ಘ ಆಟ. ಇಲ್ಲಿ ಶಬ್ದ ಮಾಡುವವರು ಮಾತ್ರ ಗೆಲ್ಲುವುದಿಲ್ಲ, ಮೌನವಾಗಿ ಲೆಕ್ಕಾಚಾರ ಮಾಡುವವರು ಗೆಲ್ಲಬಹುದು. ಅಂತಿಮ ತೀರ್ಪು ಬರೋವರೆಗೆ ಈ ಸಂಖ್ಯಾ, ಶಕ್ತಿ, ತಂತ್ರಗಳ ರಾಜಕೀಯ ಇನ್ನಷ್ಟು ಬಿರುಸಾಗುವುದು ಖಚಿತ.